Practicing the word of God is compulsory. ದೇವರ ವಾಕ್ಯವನ್ನು ಅಭ್ಯಾಸಿಸುವಂತದ್ದು ಖಂಡಿತವಾಗಿ ಮಾಡಬೇಕಾದಂತ ಸಂಗತಿ. What you learn in the Bible study, you have to practice. That is compulsory. It is not optional. ನೀವೇನು ಸತ್ಯವೇದದ ಅಧ್ಯಯನದಲ್ಲಿ ಕಲಿತಾ ಇದ್ದೀರೋ ಅದನ್ನು ಅಭ್ಯಾಸ ಮಾಡುವಂತದ್ದು ನಮ್ಮ ಜೀವನದಲ್ಲಿ ಕಂಪಲ್ಸರಿಯಾಗಿ ನಾವು ಮಾಡಬೇಕಾದಂತ ಸಂಗತಿ. Philippians 2:12 says, ಫಿಲಿಪ್ಪಿ ಪತ್ರಿಕೆ 2:12 ಹೀಗೆ ಹೇಳ್ತೈತೆ, with fear and trembling work out your salvation. ನಿಮ್ಮ ರಕ್ಷಣೆಯನ್ನು ಬಹು ನಡಕೆಯಿಂದಲೂ ಜಾಗೃತೆಯಿಂದಲೂ ಸಾಧಿಸಿಕೊಳ್ಳಿರಿ ಎಂಬುದಾಗಿ ದೇವರ ವಾಕ್ಯ ಹೇಳುವಂತದ್ದಾಗಿರ್ತದೆ. Okay, work out your salvation with fear and trembling, it says. ನೀವು ಬಹಳ ಭಯದಿಂದಲೂ ನಡುಕದಿಂದಲೂ ನಿಮ್ಮ ರಕ್ಷಣೆಯನ್ನು ಸಾಧಿಸಿಕೊಳ್ಳಿರಿ ಎಂಬುದಾಗಿ ಸತ್ಯವೇದ ಹೇಳುವಂತದ್ದಾಗಿದೆ. Okay, that means that it is not some optional thing. ಅಂದ್ರೆ ಅದು ಮಾಡಬಹುದು ಮಾಡದೇ ಇರಬಹುದು ಎಂಬುವಂತ ಒಂದು ಆಯ್ಕೆ ಮಾಡಿಕೊಳ್ಳುವಂತ ಸಂಗತಿ ಅಲ್ಲ. Okay, again it says, what does it say? ಯಾರಾದರೂ ಓದಬಹುದಾ ಕನ್ನಡದಲ್ಲಿ? ಬಹು ಹೆಚ್ಚಾಗಿ ಮನೋಭೀತಿಯಿಂದ ನಡುಗುವವರಾಗಿ ನಿಮ್ಮ ರಕ್ಷಣೆಯನ್ನು ಸಾಧಿಸಿಕೊಳ್ಳಿರಿ. Praise the Lord. Praise the Lord. See, it says that with fear and trembling you work out your salvation. ಮನೋಭೀತಿಯಿಂದ ನಡುಗುವವರಾಗಿ ನಿಮ್ಮ ರಕ್ಷಣೆಯನ್ನು ಸಾಧಿಸಿಕೊಳ್ಳಿರಿ ಎಂಬುದಾಗಿ ಇಲ್ಲಿ ವಾಕ್ಯ ಹೇಳ್ತೈತೆ. Okay, this is not optional. ಇದು ಮಾಡಿದ್ರೆ ಮಾಡ್ಬೋದು ಇಲ್ಲದಿದ್ರೆ ಇಲ್ಲ ಅನ್ನುವಂತ ಒಂದು ಚಾಯ್ಸ್ ಅಲ್ಲ, ಆಯ್ಕೆ ಅಲ್ಲ. Can you turn to neighbor and tell them it is not optional, it is compulsory? ನಾವು ನಮ್ಮ ಬದಿಯಲ್ಲಿದ್ದವರಿಗೆ ನಾವು ಹೇಳೋಣ ಇದು ಆಯ್ಕೆ ಮಾಡಿಕೊಳ್ಳುವಂತದ್ದಲ್ಲ, ಇದು ಕಂಪಲ್ಸರಿ ಮಾಡಬೇಕು. Okay, for the glory of God I will tell one small testimony. ದೇವರ ಮಹಿಮೆಗಾಗಿ ಒಂದು ಚಿಕ್ಕ ಸಾಕ್ಷಿಯನ್ನು ನಾನು ಹೇಳಿಕ್ಕೆ ಇಷ್ಟಪಡ್ತೇನೆ. When we made a video on gift of tongues, ನಾವು ಅನ್ಯ ಭಾಷೆಗಳ ವರ ಬಗ್ಗೆ ನಾವು ವಿಡಿಯೋವನ್ನು ನಾವು ರಿಲೀಸ್ ಡಿಸ್ಪ್ಲೇ ನಾವು so many weeks we made videos, right? ಅದರ ಸಂಬಂಧವಾದ ವಿಡಿಯೋಗಳನ್ನು ಸುಮಾರು ಕೆಲವು ವಾರಗಳು ನಾವು ರಿಲೀಸ್ ಮಾಡ್ತಾ ಬಂದೆವು. Okay, somebody I met in Bellary, they said that we watched your video, we received the Holy Spirit. ಕೆಲವರು ಬಳ್ಳಾರಿಯಲ್ಲಿ ಯಾರು ಆ ವಿಡಿಯೋವನ್ನು ನೋಡಿದವರು ಹೇಳ್ತಾ ಇದ್ರು ನನಗೆ ಮೊನ್ನೆ ಹೋದಾಗ, ನಿಮ್ಮ ಆ ವಿಡಿಯೋವನ್ನು ನಾವು ನೋಡಿದೆವು, ಬೈಬಲ್ ಸ್ಟಡಿ ನಾವು ನೋಡಿದೆವು, ಅದನ್ನು ನೋಡಿ ನಾವು ಪರಿಶುದ್ಧಾತ್ಮದಿಂದ ತುಂಬಲ್ಪಟ್ಟೆವು ಎಂಬುದಾಗಿ. Somebody from Kalburgi called Pastor Paul Pravin and said that we watched your video, it was such a blessing, somewhere in my childhood I heard about this. ಕಲಬುರಗಿಯಿಂದ ಯಾರೋ ಒಬ್ಬರು ಪಾಸ್ಟರ್ ಪ್ರವೀಣ್ ಅವರಿಗೆ ಕಾಲ್ ಮಾಡಿ ಸಹ ಹೇಳಿದ್ದಾರೆ, ಚಿಕ್ಕ ಪ್ರಾಯದಲ್ಲಿ ಆ ಸಂದೇಶಗಳನ್ನು ಕೇಳಿದ, ಅದನ್ನು ಕೇಳಿ ಬಹಳ ಸಂತೋಷವಾಯಿತು ಎಂಬುದಾಗಿ. Okay, no wonder that videos have like 24,000 views and so many likes, so many comments. More than 1,000 subscribers joined our YouTube channel, is there no church YouTube channel, right? ಇದರಲ್ಲಿ ಯಾವ ಒಂದು ಆಶ್ಚರ್ಯವಿಲ್ಲ, ಯಾಕಂದ್ರೆ ಆ ಅನ್ಯ ಭಾಷೆಗಳ ವರ ಬಗ್ಗೆ ಸತ್ಯವೇದ ಅಧ್ಯಯನ ನಾವು ಏನು ಮಾಡಿದೆವೋ ಆ ವಿಡಿಯೋಸ್ಗೆ 24,000 ವ್ಯೂಸ್, ಹಾಗೆ ಅದಕ್ಕಿಂತ ಹೆಚ್ಚು ಹಾಗೆ ಬಂದಿರುವಂತದ್ದನ್ನು ನಾವು ನೋಡ್ತೇವೆ. ಮತ್ತು ಆ ಟೈಮಲ್ಲಿ 1,000ಕ್ಕಿಂತ ಹೆಚ್ಚಾದಂಥ ಸಬ್ಸ್ಕ್ರೈಬರ್ಸ್ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿದ್ದಾರೆ. ಮತ್ತು ಅನೇಕರು ಫೋನ್ಗಳ ಮೂಲಕ ಕಾಮೆಂಟ್ಗಳ ಮೂಲಕ ಅವರ ಅಭಿಪ್ರಾಯಗಳನ್ನು ತಿಳಿಸ್ತಾ ಬಂದವರಾಗಿದ್ದಾರೆ. That means somebody somewhere is watching and practicing. ಹಾಗಾದ್ರೆ ಎಲ್ಲೋ ಯೂಟ್ಯೂಬ್ ಅಲ್ಲಿ ಕೇಳ್ತಿರುವಂತ ವ್ಯಕ್ತಿಗಳು ಎಲ್ಲೋ ಕೇಳಿ ಅವರು ಅದನ್ನು ಅಭ್ಯಾಸ ಮಾಡ್ತಾ ಇದ್ದಾರೆ. Our people are not practicing. ಆದ್ರೆ ನಮ್ಮ ಜನವೇ ನಾವು ಮಾಡೋದಿಲ್ಲ. That is very sad thing actually. ಅದು ಬಹಳ ವಿಚಾರಕರವಾದಂತ ಸಂಗತಿ. Even I can tell about we have ಬೆಳಿಗ್ಗೆ ನಮಗೊಂದು ಮುಂಜಾನೆಯ ಪ್ರಾರ್ಥನಾ ಒಂದು ಗುಂಪು ನಮಗಿದೆ. Okay, the people join from different locations of South India. ಸೌತ್ ಇಂಡಿಯಾದ ಬೇರೆ ಬೇರೆ ಕಡೆಗಳಿಂದ ಒಂದು ಗ್ರೂಪ್ ಅಲ್ಲಿ ನಮಗೆ ಜಾಯಿನ್ ಆಗ್ತಾರೆ. They also same. Now nobody practiced. ಅವರು ಸಹ ಹಾಗೆ ಅವರು ಪ್ರಾಕ್ಟೀಸ್ ಮಾಡೋದೇ ಇಲ್ಲ. But somebody is practicing from somewhere. ಆದ್ರೆ ಯಾರೋ ಒಬ್ಬರು ಎಲ್ಲೋ ಇಂದ ಅವರು ಅದರ ಅಭ್ಯಾಸ ಮಾಡುವವರಾಗಿದ್ದಾರೆ. Okay, sometimes I feel what experience Jesus had, all the ministers of God will also have. ಯೇಸು ಸ್ವಾಮಿ ಏನನ್ನು ತನ್ನ ಸೇವೆಯಲ್ಲಿ ಆತನ ಅನುಭವಿಸಿದ್ದಾರೋ ಅನೇಕ ಸಾರಿ ಸೇವಕರಾದ ನಾವು ಸಹ ಅದೇ ಅನುಭವಗಳಲ್ಲಿ ಹೋಗುವಂತವರಾಗಿರ್ತೇವೆ. You know what he said? ಆತನ ಏನು ಹೇಳಿದ್ನು ಗೊತ್ತಾ? Prophet of God has honor everywhere except in his own hometown, among his own people, own family. ಪ್ರವಾದಿ ಆದಂತ ವ್ಯಕ್ತಿ ಎಲ್ಲಾ ಕಡೆಗಳೆಲ್ಲ ತಾನು ಗೌರವಿಸಲ್ಪಡ್ತಾನೆ, ಸ್ವೀಕರಿಸಲ್ಪಡ್ತಾನೆ. ಆದ್ರೆ ತನ್ನ ಸ್ವಂತ ಮನೆಯವರಿಂದ ಸ್ವಂತ ಸ್ಥಳದಲ್ಲಿ ಆತನು ಅನೇಕ ಸಾರಿ ಸ್ವೀಕರಿಸಲ್ಪಡುವುದಿಲ್ಲ. That is Jesus said this word. ಇದನ್ನು ಯೇಸು ಸ್ವಾಮಿ ತಾನೇ ಹೇಳಿದ್ದಾರೆ. Okay, when in his own hometown he could not do miracles because they didn't have faith on him. ಯಾಕಂದ್ರೆ ಆತನು ಹೇಳ್ತಾನೆ ತನ್ನ ಸ್ವಂತ ಊರಿನಲ್ಲಿ ಆತನ ಅದ್ಭುತಗಳನ್ನು ಮಾಡ್ಲಿಕ್ಕಾಗಲಿ, ಹೆಚ್ಚಿನ ಅದ್ಭುತಗಳನ್ನು ಮಾಡ್ಲಿಕ್ಕಾಗಲಿಲ್ಲ. ಕಾರಣವೇನೆಂದ್ರೆ ಆ ಸ್ವಂತ ಊರಿನ ಜನರು ಈತನನ್ನು ನಂಬಲಿಲ್ಲ. You know why? ಯಾಕೆ ಗೊತ್ತಾ? They are seeing him every day. ಯಾಕಂದ್ರೆ ಎವ್ರಿ ಡೇ, ಪ್ರತಿ ದಿನ ಸಹ ಆತನನ್ನು ಅವರು ನೋಡ್ತಾ ಇದ್ದಾರೆ. He is that carpenter man, every day morning he is hitting the wooden pieces. ಯಾಕಂದ್ರೆ ಈತನು ಬಡಿಗೆಯ ಮಗನು, ಬಡಿಗೆಯ ಕೆಲಸ ಮಾಡುವಂತವರು ಎಂಬುದಾಗಿ ಪ್ರತಿನಿತ್ಯ ಆತನನ್ನು ಕಂಡವರು ಕೇಳಿದವರಾಗಿದ್ದಾರೆ. He was among the fishers, we are seeing every day. ಅವ್ರು ಹೇಳ್ತಾ ಇದ್ದಾರೆ, ಅಯ್ಯೋ ನಾವು ಪ್ರತಿನಿತ್ಯ ನಮ್ಗೆ ಗೊತ್ತುಂಟ ನಾವು ನೋಡ್ತಾನೆ ಇದ್ದೇವೆ ಎಂಬುದಾಗಿ. They ask the same question, isn't he the one who was with us? ಅವ್ರು ಹೇಳ್ತಾ ಇದ್ದಾರೆ, ಓ ಆಯ್ತು ನಮ್ಮ ಮಧ್ಯದಲ್ಲೇ ಇದ್ದವನಲ್ವಾ? Isn't he the one who grew up among us? ನಮ್ಮ ಮಧ್ಯದಲ್ಲೇ ಬೆಳೆದವನಲ್ವಾ ಈತ? Okay, this familiarity will kill the passion. ಚಿರಪರಿಚಯ ಅಂದ್ರೆ ಒಂದು ಪರಿಚಯ ಇರುವಂತಹ ಸಂಗತಿ ನಮ್ಮ ಆಸಕ್ತಿಯನ್ನು ಕೊಂದು ಹಾಕುವಂತದ್ದಾಗಿರುತ್ತೆ. Okay, this familiarity will do what? It will remove our passion. ಆ ಪರಿಚಯ ಅನ್ನುವಂಥದ್ದು ನಮ್ಗಿರುವಂತದ್ದಾದ್ರೆ ಅನೇಕ ಸಾರದ ನಮ್ಮ ಆಸಕ್ತಿಯನ್ನು ಕೊಂದು ಹಾಕುವಂತದ್ದಾಗಿರುತ್ತೆ. When I came to Karnataka for the first time for the job,
ನಾನು ಕರ್ನಾಟಕಕ್ಕೆ ಮೊದಲನೇ ಸಾರಿ ನಾನು ಉದ್ಯೋಗಕ್ಕೋಸ್ಕರ ಬಂದಾಗ Okay, we did lot of lab work, good lab work. We prepared nanoparticles. ನಾನು ತುಂಬಾ ಲ್ಯಾಬೊರೇಟರಿ ವರ್ಕರ್ ಮಾಡ್ತಾ ಇದ್ದೆ. ನಾವು ನ್ಯಾನೋ ಪಾರ್ಟಿಕಲ್ಸ್ ಎಂಬ ಸಂಗತಿಗಳನ್ನು ಪ್ರಿಪೇರ್ ಮಾಡುವ ಕಾರ್ಯದಲ್ಲಿ So ತೊಡಗಿದ್ದೆವು. our guide, he is no more now, but that time my guide, he said that I'm going to Singapore. Please send me your work. I'll present. ಆಗ ನಮ್ಮನ್ನು ಗೈಡ್ ಮಾಡ್ತಿರೋದು ನಮ್ಮ ಗೈಡ್ ಅವರು ಈಗಿಲ್ಲ, ಬಟ್ ಆಗ ಅವ್ರು ನಮಗೆ ಗೈಡ್ ಆಗಿದ್ದರು. ಅವ್ರು ಹೇಳಿದರು, ನಾನು ಸಿಂಗಾಪುರ್ಗೆ ಹೋಗ್ತೇನೆ, ನೀವು ಮಾಡಿರುವಂತಹ ಕೆಲಸವನ್ನೆಲ್ಲ ನನಗೆ ಅಲ್ಲಿಗೆ ಕಳಿಸಿಕೊಡಿ, ನಾನು ನೋಡ್ತೇನೆ ಎಂಬುದಾಗಿ. Okay, so we put everything in PowerPoint and we sent. ನಾವು ಏನೇನು ಕೆಲಸ ಮಾಡ್ತಿದ್ದೇವೆ ಅದನ್ನೆಲ್ಲ ಪವರ್ ಪಾಯಿಂಟ್ಗೆ ಹಾಕಿ ಅವರಿಗೆ ನಾವು ಕಳಿಸ್ತಾ ಇದ್ದೆವು. And there is no order in that. Just whatever he told me to send, so we sent. ಅದರಲ್ಲಿ ನಾವು ಯಾವ ಆರ್ಡರ್ ಹಾಗೆ ನಾವು ಕಳಿಸಲಿಲ್ಲ. ಹೇಗೆ ನಮಗೆ ನಾವು ಮಾಡ್ತೇವೆ ಅದೇ ರೀತಿ ಅವರಿಗೆ ನಾವು ಫಾರ್ವರ್ಡ್ ಮಾಡ್ತಾ ಇದ್ದೆವು. Okay, so one day he immediately sent email to everyone. ಅದನ್ನೊಂದು ದಿವಸ ನಮ್ಮೆಲ್ಲರಿಗೂ ಸಹ ಇಮೇಲ್ ಅನ್ನು ಮಾಡಿದರು. From Singapore he sent email. ಸಿಂಗಾಪುರಿಂದ ನಮಗೆ ಇಮೇಲ್ ಅನ್ನು ಕಳಿಸಿದರು. I felt very ashamed after seeing all your PowerPoints. ನಿಮ್ಮೆಲ್ಲ ಪವರ್ ಪಾಯಿಂಟ್ಸ್ ಅನ್ನು ನೋಡುವ ನನಗೆ ತುಂಬಾ ನಾಚಿಕೆ ಆಗ್ತದೆ. Do you think I'm very cheap? You threw everything at me. ನಾನೇನು ಅಷ್ಟು ಚೀಪ್ ಆಗಿ ನಾನು ಕಾಣ್ತೇನಾ? ಒಂಥರ ಎಲ್ಲವನ್ನು ನೀವು ಏನೇನು ಮಾಡ್ತಿದ್ರು ಅದನ್ನ ಹೀಗೆ ನನ್ನ ಕಡೆ ಎಸಿತಾ ಇದ್ದಾಗೆ ಕಾಣ್ತದೆ. He said tomorrow Professor Ranganath will come to you and talk to you about me, he said. ನಾಳೆ ಬೆಳಿಗ್ಗೆ ಪ್ರೊಫೆಸರ್ ರಂಗನಾಥ್ ಅವರು ನಿಮ್ಮ ಹತ್ರ ಬರ್ತಾರೆ, ಅವರು ನನ್ನ ಬಗ್ಗೆ ನಿಮ್ಮ ಹತ್ರ ಮಾತನಾಡ್ತಾರೆ. So we were thinking he asked, we sent, and Professor Ranganath ಏನಿದೆ ಅಷ್ಟೇ ಹೇಳಲಿಕ್ಕೆ ಇವರ ಬಗ್ಗೆ ಅದು ನಾವು ಯೋಚಿಸ್ತೇವೆ. ಅವ್ರು ಹೇಳಿದ್ರು ಕಳಿಸ್ಕೊಳ್ಳಿಕ್ಕೆ, ನಾವು ಮಾಡಿದ್ದೆಲ್ಲ ನಾವು ಕಳಿಸ್ಕೊಟ್ಟಿದ್ದೇವೆ ಅಷ್ಟೇ. ಮತ್ತೆ ಈತನ ಬಗ್ಗೆ ಬಂದು ಪ್ರೊಫೆಸರ್ ರಂಗನಾಥ್ ಅವರು ಏನು ಹೇಳ್ತಾರೆ ಎಂಬುದಾಗಿ ನಾವು ಯೋಚನೆ ಮಾಡಿದೆವು. Next day he came with big books. ನೆಕ್ಸ್ಟ್ ಡೇ ಅಂದ್ರೆ ಮರು ದಿವಸ ರಂಗನಾಥ್ ದೊಡ್ಡ ಪುಸ್ತಕಗಳೊಂದಿಗೆ ನಮ್ಮ ಹತ್ರ ಬಂದರು. He put all the books in front. ಅವೆಲ್ಲ ಬುಕ್ಸ್ ಅನ್ನು ನಮ್ಮ ಎದುರಲ್ಲಿ ಅವರು ಇಟ್ಟರು. These books are called as Bible of Crystallography. ಅವ್ರು ಹೇಳಿದರು, ಈ ಪುಸ್ತಕಗಳು ಬೈಬಲ್ ಆಫ್ ಕ್ರಿಸ್ಟಿಯೋಗ್ರಫಿ ಎಂಬುದಾಗಿ ಕರೆಯಲ್ಪಡ್ತಾವೆ ಎಂಬುದಾಗಿ. Do you know who wrote these books? ಅವ್ರು ಹೇಳಿದರು, ಈ ಬುಕ್ಸ್ ಅನ್ನು ಬರೆದವರು ಯಾರೋ ನಿಮಗೆ ಗೊತ್ತುಂಟಾ? Your guide. ನಿಮ್ಮ ಗೈಡೇ Do ಬರೆದಿರುವಂತದ್ದು. you know these books are studied all over the world? Your guide wrote this book. ಈ ಬುಕ್ಸ್ ಎಲ್ಲ ಇಡೀ ಪ್ರಪಂಚವೆಲ್ಲ ವ್ಯಾಪಕವಾಗಿ ಇದನ್ನು ಉಪಯೋಗಿಸ್ತಾರೆ. ಈ ಬುಕ್ಸ್ ಅನ್ನು ಬರೆದವರು ನಿಮ್ಮ ಗೈಡ್ ಆಗಿರ್ತಾರೆ ಎಂಬುದಾಗಿ. That time we thought, oh my God, now we understand our mistake. ಆಗ ಅಂದುಕೊಂಡು, ಅಯ್ಯೋ ದೇವರೇ, ಅಂತ ದೊಡ್ಡ ವ್ಯಕ್ತಿಗೆ ನಾವು ಏನೇನೋ ಕಳಿಸಿಬಿಡ್ತೇವೆ ಎಂಬುದಾಗಿ ಆಗ ನಮಗೆ ಅರ್ಥವಾಯಿತು ನಾವು ಮಾಡಿದ ತಪ್ಪು. This is an example of familiarity killing the passion. ಯಾವಾಗಾದ್ರೆ ಚಿರ ಪರಿಚಯ ಅಥವಾ ಬಹಳ ಹತ್ತಿರವಾಗಿರುವಂತದ್ದು ನಮ್ಮ ಆಸಕ್ತಿಯನ್ನು ನಾವು ಕೊಂದು ಹಾಕುವಂತದ್ದಾಗಿರ್ತದೆ. Okay, that's why for Bible study we keep some fees. ಹಾಗಾದ್ರೆ ನಾವು ಒಂದು ಕೆಲಸ ಮಾಡೋಣ, ಬೈಬಲ್ ಸ್ಟಡಿಗೆ ಸ್ವಲ್ಪ ಫೀಸ್ ಅನ್ನು ನಾವು ಏರ್ಪಾಟು ಮಾಡೋಣ. ಫೀಸ್ ಕಟ್ಟು ಸ್ಟಡಿ ಮಾಡಿದ್ರೆ ಖಂಡಿತವಾಗಿ ಸಿನ್ಸಿಯರ್ ಆಗಿರ್ತಾರೆ ಎಲ್ಲರೂ, ಯಾಕಂದ್ರೆ ಫೀಸ್ ದುಡ್ಡು ಕೊಟ್ಟಿದೀವಲ್ಲ. Okay, so I won't say don't feel bad, feel bad. ನೀವು ಫೀಲ್ ಆಗಬೇಡ್ರಿ ಅಂತ ನಾನು ಹೇಳುವುದಿಲ್ಲ. ಫೀಲ್ ಆಗಿರಿ, ಫೀಲ್ ಆಗಬೇಕು, ಬೇಸರ ಮಾಡಿಕೊಳ್ಳಬೇಕು ಕೆಲವೊಮ್ಮೆ. Okay.